ಮಾಹಿತಿ ಇದ್ರೂ ಯಾಕೆ ಇನ್ನೂ ಸರ್ಕಾರಕ್ಕೆ ನೀಡಿಲ್ಲ ಬಿ.ಕೆ. ಹರಿಪ್ರಸಾದ್ ಅವರು? ಮಾಹಿತಿ ಇದೆ ಅಂತ ಗಾಳಿಯಲ್ಲಿ ಗುಂಡು ಹೊಡೆದ್ರ ಬಿ.ಕೆ. ಹರಿಪ್ರಸಾದ್ ಅವರು? ಅದು ಅಪರಾಧನೇ. ಗೋದ್ರಾ ಹೇಳಿಕೆ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಹರಿಪ್ರಸಾದ್ ಅವರು. ಅಯೋಧ್ಯೆಯ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟಿತ್ತು ಕಾಂಗ್ರೆಸ್, ಆದರೆ ಅದಕ್ಕೆ ಮುಜುಗರ ಆಗ್ತಾ ಇದೆ. ಈಗ ತೀವ್ರ ಸಂಚಲನವನ್ನ ಮೂಡಿಸಿದೆ ಹರಿಪ್ರಸಾದ್ ಅವರ ಈ ಒಂದು ಹೇಳಿಕೆ. ಗೋದ್ರಾ ಹತ್ಯೆಯ ಬಗ್ಗೆ ಅನುಮಾನವನ್ನ ಬಿ.ಕೆ. ಹರಿಪ್ರಸಾದ್ ಅವರು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕವಾಗಿ ಒಬ್ಬ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಈ ದೇಶದ ಕಾನೂನಿನ ಬಗ್ಗೆ ಗೌರವ ಇಲ್ಲ, ಕೋರ್ಟ್ನ ಬಗ್ಗೆ ಗೌರವ ಇಲ್ಲ, ಕೋರ್ಟ್ ಕೊಡುವಂತ ತೀರ್ಪಿನ ಬಗ್ಗೆ ಇವರಿಗೆ ನಂಬಿಕೆ ಇಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈಗಾಗಲೇ ಅದರ ತೀರ್ಪು ಬಂದಾಗಿದೆ. ಯಾರಿದ್ದಾರೆ ಅದಕ್ಕೆ ಅವ್ರಿಗೆ ಶಿಕ್ಷೆಯೂ ಕೂಡ ಪ್ರಕಟವಾಗಿದೆ. 11 ಜನಕ್ಕೆ ಮರಣದಂಡನೆ ಆಗಿದೆ. ಒಟ್ಟು 31 ಜನ ಅದರಲ್ಲಿ ಅಪರಾಧಿಗಳು. ಹೀಗಿದ್ದಾಗಲೂ ಸಹ ಅದನ್ನ ಜ್ಞಾಪಿಸ್ತಾ ಇದೆ ಅಂತಂದ್ರೆ ಅವ್ರು ಏನೋ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ, ಇನ್ಯಾರ್ದೋ ಹೆಸರು ಹೇಳ್ತಾ ಇದ್ದಾರೆ ಅಷ್ಟೇ. ಯಾವುದಾದ್ರು ಸರ್ಕಾರಿ ಸಂಸ್ಥೆಗಳು ತಮ್ಮಿಂದ ಇದರ ಬಗ್ಗೆ ಹೆಚ್ಚಿನ ವಿವರವನ್ನ ಕೇಳಿದರೆ ಬಯಸಿದರೆ ಕೊಡ್ತೀರಾ ಅವರಿಗೆ ಮಾಹಿತಿ? ತಮಗಿರೋ ಮಾಹಿತಿನ ಬರಲಿ, ಹೇಳ್ತೀನಿ ಅವ್ರಿಗೆ. ತನಿಖಾ ಸಂಸ್ಥೆಗಳು ಯಾವುದಾದ್ರು ಯಾವುದೇ ತನಿಖಾ ಸಂಸ್ಥೆ ಬಂದ್ರೂ ನಾನು ಹೇಳ್ತೇನೆ. ಅವರು ಕೂಡ ನನಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಕೆಲವು ಇನ್ಫಾರ್ಮೇಷನ್ ಎಲ್ಲೆಲ್ಲಿ ಮೀಟಿಂಗ್ಗಳಾಗಿದೆ ಅನ್ನೋದು ಬೇಕಾದ್ರೆ ನಾನು ಹೇಳ್ತೀನಿ. ಸರ್, ಯಾವುದಾದ್ರು ಸರ್ಕಾರಿ ಸಂಸ್ಥೆಗಳು ತಮ್ಮಿಂದ ಇದರ ಬಗ್ಗೆ ಹೆಚ್ಚಿನ ವಿವರವನ್ನ ಕೇಳಿದರೆ ಬಯಸಿದರೆ ಕೊಡ್ತೀರಾ ಅವರಿಗೆ ಮಾಹಿತಿ? ತಮಗಿರೋ ಮಾಹಿತಿನ ಬರಲಿ, ಹೇಳ್ತೀನಿ ಅವ್ರಿಗೆ. ತನಿಖಾ ಸಂಸ್ಥೆಗಳು ಯಾವುದಾದ್ರು ಯಾವುದೇ ತನಿಖಾ ಸಂಸ್ಥೆ ಬಂದ್ರೂ ನಾನು ಹೇಳ್ತೇನೆ. ಅವರು ಕೂಡ ನನಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಕೆಲವು ಇನ್ಫಾರ್ಮೇಷನ್ ತನಿಖೆ ಮಾಡಕ್ಕೆ ಬಂದಿರುವಂಥವರೇ ಇನ್ಫಾರ್ಮೇಷನ್ ಕೊಡಬೇಕು ನನಗೆ ಅಂತಂದರೆ ಏನು ಹೇಳೋಣ? ಓಕೆ, ಇದು ಇರಲಿ, ಅವರು ಕೇಳ್ತಾರೆ, ಅವರು ಹೇಳ್ಕೊಳ್ತಾರೆ, ತನಿಖಾಧಿಕಾರಿಗಳು ಏನು ಮಾಡಬೇಕೋ ಮಾಡ್ಕೊಳ್ತಾರೆ. ಬಟ್ ನನಗೆ ಗೃಹ ಸಚಿವರು ಈ ವಿಚಾರದಲ್ಲಿ ಯಾಕೆ ಇನ್ನೂ ಇಲ್ಲಿಯವರೆಗೂ ತಡ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅನುಮಾನ ಬರ್ತಾ ಇದೆ. ಅಂತಹ ಮಾಹಿತಿ ಏನಿದೆ ಅನ್ನೋದನ್ನು ಪಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ ಪೊಲೀಸರನ್ನ ಕಳಿಸಿ. ಇನ್ನು ಬಿ.ಕೆ. ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಸಿದ್ದರಾಮಯ್ಯನವರು ನಯವಾಗಿ ನುಣುಚಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ. ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಅನುಮಾನದ ಬಗ್ಗೆ ನಾನು ಮಾತನಾಡಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸರ್, ಮಾನ್ಯ ಮುಖ್ಯಮಂತ್ರಿಗಳೇ, ಊಹಾಪೋಹದ ಹೇಳಿಕೆನ ಯಾರೋ ಹಾದಿ ಬೀದಿಯಲ್ಲಿ ನಿಂತು ಹೇಳ್ಕೊಳ್ಳೋನಿದ್ದಿದ್ರೆ ತಲೆ ಕೆಡಿಸ್ಕೊಳ್ಬಾರ್ದಾಗಿತ್ತು. ನಿಮ್ಮ ಪಕ್ಷದಲ್ಲಿರುವಂಥ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು, ನಿಮ್ಮ ಪಕ್ಷದಲ್ಲಿರುವಂಥ ಒಬ್ಬ ಹಿರಿಯ ನಾಯಕ ಹೇಳ್ತಾ ಇರುವಂತಹ ಮಾತು ಊಹಾಪೋಹ, ಅನುಮಾನ ಅಂತ ಅಲ್ಲ. ಕರೆಸ್ಬಿಟ್ಟು ವಿಚಾರಣೆಯನ್ನು ಮಾಡಬೇಕು. ಕಾರಣ ಅವ್ರು ಹೇಳ್ತಾ ಇರುವಂಥದ್ದು ಒಂದು ಹತ್ಯಾಕಾಂಡದ ರೀತಿಯಲ್ಲಿ ಇನ್ನೊಂದು ಹತ್ಯಾಕಾಂಡ ಆಗ್ತಾ ಇದೆ ಅಂತ ಹೇಳಿ ಅದರ ಗಂಭೀರತೆಯನ್ನ ಮನಗಣಿಸಿ ತಗೊಳ್ಬೇಕು. ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕು. ನೀವು ಊಹಾಪೋಹಕ್ಕೆ ನಾನು ಉತ್ತರ ಕೊಡಲ್ಲ, ಅನುಮಾನಗಳಿಗೆ ನಾನು ಮಾತನಾಡಲ್ಲ, ನೋ, ಇದು ಅಷ್ಟು ಸಿಂಪಲ್ ಅಲ್ಲ. ರಾಜಕೀಯ ಹೇಳಿಕೆಗಳಿಗೆ ಕೊಟ್ಟಂಗೆ ಸಿಂಪಲ್ ಹೇಳಿಕೆ ಅಲ್ಲ. ಒಂದು ಹತ್ಯಾಕಾಂಡ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ದುರಂತ ಆಯ್ತಲ್ಲ, ಅದೇ ರೀತಿ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಿಂದ ಆಗ್ಬೋದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಅನುಮಾನಗಳು ತಾನೆ ಸರ್? ಬಿ.ಕೆ. ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿ.ಕೆ. ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ, ಅನುಮಾನಗಳಿಗೆ ಇಲ್ಲ. ಗೋದ್ರಾ ದುರಂತ ಆಯ್ತಲ್ಲ, ಅದೇ ರೀತಿ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಿಂದ ಆಗ್ಬೋದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಅನುಮಾನಗಳು ತಾನೆ ಸರ್? ಬಿ.ಕೆ. ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿ.ಕೆ. ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ, ಅನುಮಾನಗಳಿಗೆ ಇಲ್ಲ.